ನಮಸ್ಕಾರ. ಶರಣು ಶರಣಾರ್ಥಿ, ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಕರಾವಳಿ ಪ್ರದೇಶದ ಹೊನ್ನಾವರ ತಾಲೂಕಿನ ಹೊನ್ನಾವರಿನಲ್ಲಿದ್ದೇನೆ. ಈ ಒಂದು ಹೊನ್ನಾವರಿನಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಬೀಚನ್ನು ಎಕೋ ಬೀಚ್, ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಳ್ಳೆ ಹೈಜಿನಿಕ್ ಆಗಿರ್ತಕ್ಕಂಥ ಎಕೋ ಬೀಚ್ ಇದೆ. ಈ ಬೀಚ್ ನೋಡಿದ್ರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಬೀಚು, ಇಲ್ಲಿ ಬರ್ತಕ್ಕಂಥ ಸಮುದ್ರದ ಏನು ಅಲೆಗಳಿವೆ ಇಷ್ಟು ಸುಂದರವಾಗಿ ಕಾಣುತ್ತವೆ. ಈ ಬೀಚು ಭಾಳ ನಿಜವಾಗಿ ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಬೀಚು. ಹೊನ್ನಾವರಿಗೆ ಬಂದರೆ ಈ ಬೀಚಿಗೆ ಕಂಪಲ್ಸರಿ ವಿಸಿಟ್ ಕೊಡ್ತಕ್ಕಂಥ ಸ್ಥಳ. ಇಲ್ಲಿ ಬೀಚ್ ನೋಡ್ತಾ ಇದ್ದಾರೆ ನೋಡ್ರಿ, ಹೇಗೆ ನೋಡ್ರಿ ಸಮುದ್ರ ಅಲೆಗಳು ನೋಡಿ ಹೇಗೆ ಬರ್ತಾವೆ. ಇಲ್ಲಿ ನೋಡ್ರಿ ಇಲ್ಲ ನೋಡ್ರಿ ಇಷ್ಟೆಲ್ಲ ಸುಂದರವಾಗಿರ್ತಕ್ಕಂಥ ಅಲೆಗಳು ಇರ್ತವೆ. ಇದು ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇದು ಎಕೋ ಬೀಚ್ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಇದು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ಈ ಒಂದು ಅವರು ನಿರ್ವಹಣೆಯಲ್ಲಿ ಇರ್ತಕ್ಕಂಥ ಈ ಒಂದು ಬೀಚು, ಇದು ಭಾಳ ಸುಂದರವಾಗಿರ್ತಕ್ಕಂಥ ಬೀಚ್ ಇದೆ. ಈಗ ಈ ಒಂದು ಬೀಚ್ನಲ್ಲಿ ಒಂದು ದೋಣಿಯಲ್ಲಿ ಹೋಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇತ್ತಂತೆ. ಅದು ನಾನು ಈಗ ಬರುವಾಗ ಬೋರ್ಡ್ ನೋಡಿದೆ, ಅಲ್ಲಿ 1 ಜೂನ್ನಿಂದ 2026 31 ಆಗಸ್ಟ್ವರೆಗೆ ಈ ಮಳೆಗಾಲ ಪ್ರಾರಂಭವಾಗಿದ್ದ ಸಲುವಾಗಿ ಈ ಮಳೆಗಾಲ ಇದ್ದುದಕ್ಕೆ ಇಲ್ಲಿ ಒಂದು ದೋಣಿ ವಿಹಾರವನ್ನು ಟೋಟಲಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಷೇಧ ಮಾಡಿದ್ದಾರೆ. ಇದು ಇಲ್ಲಿ ಬೀಚಿಗೆ ಬಂದರೆ ಇಲ್ಲಿ ಇಷ್ಟು ಜನ ಬರ್ತಾರೆ ಬೀಚಿಗೆ. ಇದು ಬೆಳಗ್ಗೆಯಿಂದ ಸಾಯಂಕಾಲ 6:30 ಗಂಟೆಗೆ ತೆರೆದಿರ್ತಕ್ಕಂಥ ಓಪನ್ ಆಗಿ ಸಾರ್ವಜನಿಕರಿಗಾಗಿ ಬರೋ ಸಲುವಾಗಿ ಬರ್ತಕ್ಕಂಥ ಬೀಚು ಇದು. ಈ ಬೀಚಿನಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ನೋಡ್ರಿ ಪ್ರವಾಸಿಗರೆಲ್ಲ ಇಲ್ಲಿ ನೋಡ್ರಿ ಎಲ್ಲರೂ ಫೋಟೋ ತೆಕ್ಕೋದು, ವಿಡಿಯೋ ಮಾಡೋದು, ಶೂಟಿಂಗ್ ಮಾಡ್ಕೊಳ್ಳೋದು, ಮತ್ತು ಜೊತೆಗೆ ಇಲ್ಲಿ ನೋಡಿ ಎಲ್ಲನೂ ಈ ಒಂದು ಇಲ್ಲಿ ಜಲಕ್ರೀಡೆಯನ್ನು ಆಡ್ತಾರೆ. ಇಲ್ಲಿ ನೋಡಿ ಕೆಲವೊಬ್ಬರು ಇಲ್ಲಿ ನೋಡ್ರಿ ಹುಡುಗಿಯರು ಕೂಡ ಇಲ್ಲಿ ಏನದ ಈ ಈ ಮುಸ್ಕಿನ ಒಂದು ಮನೆ ಮಾಡೋದು, ಈ ರೀತಿ ಭಾಳಷ್ಟು ಇಲ್ಲಿ ರೀಲ್ಸ್ಗಳು ಮಾಡೋದು ಇಲ್ಲಿ ಸರ್ವೇ ಸಾಮಾನ್ಯ. ಈ ಎಕೋ ಫ್ರೆಂಡ್ಲಿ ಬೀಚ್ ಭಾಳ ಅದ್ಭುತವಾಗಿದೆ. ಇಲ್ಲಿ ಇನ್ನೊಂದು ವಿಶೇಷ ಇಲ್ಲಿ ನೋಡ್ತಾ ಇದ್ದೀರಿ ತಾವೆಲ್ಲ ಕೂಡ, ಅಲ್ಲಿ ನೋಡಿ ಅದು ಜೆಂಟ್ಸ್ ಟಾಯ್ಲೆಟ್ ಇದೆ, ಲೇಡೀಸ್ ಟಾಯ್ಲೆಟ್ ಇದೆ, ಮತ್ತು ಅಲ್ಲಿ ಏನಾದರೂ ಇಲ್ಲಿ ಅಪಘಾತ ಆದರೆ ಫಸ್ಟ್ ಏಡ್ ರೂಮ್ ಇದೆ, ಹಾಸ್ಪಿಟಲ್ ಇದೆ, ಮತ್ತು ಬಟ್ಟೆ ಬದಲಾಯಿಸ್ಕೋಸ್ಕರ ಜೆಂಟ್ಸ್ ಆ್ಯಂಡ್ ಲೇಡೀಸಿಗೋಸ್ಕರ ಅಲ್ಲಿ ಕೋಣೆಗಳು ಕೂಡ ಮಾಡಿದ್ದಾರೆ. ಇದು ಭಾಳ ತುಂಬ ನಿರ್ವಹಣೆಗೆ ಅಂದರೆ ಒಂದು ಒಳ್ಳೆಯ ಮೇಂಟೆನೆನ್ಸ್ಗೆ ಒಳಪಟ್ಟಿರ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಬೀಚು. ಈ ಬೀಚಿನಲ್ಲಿ ನಾನು ಕೂಡ ಇಲ್ಲಿವರೆಗೆ ಭಾಳಷ್ಟು ನೀರಿನಲ್ಲಿ ಭಾಳ ಮೋಜು ಮಸ್ತಿ ಅಂತಾರಲ್ಲ ಆ ರೀತಿ ಎಲ್ಲ ಈ ಬೀಚಿನಲ್ಲಿ ಮಾಡಿದೆ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಅಲೆಗಳನ್ನು ನೋಡ್ತಾ ಇರ್ಬೋದು. ನೋಡಿರಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಅಲೆಗಳು ಬರ್ತವೆ. ಒಂದೊಂದು ಸಲ ಇದಕ್ಕಿಂತಲೂ ಭಾಳ ಎತ್ತರವಾಗಿರ್ತಕ್ಕಂಥ ಅಲೆಗಳು. ಇಲ್ಲಿ ನೋಡಿ ಎಷ್ಟು ಎತ್ತರವಾಗಿರ್ತಕ್ಕಂಥ ಅಲೆ, ಅದರ ರಭಸ ನೋಡಿದ್ರೆ ಇದು ನಿಜವಾಗಿ ದೂರಿಂದ ಫಸ್ಟ್ ಟೈಮ್ ಬಂದಾಗ ಹಿಂಗೆ ಅನ್ನಿಸ್ತದೆ, ಭಾಳ ಭಯ ಬರುತ್ತೆ. ಏನಪ್ಪ ಎಂತಿಂಥ ಅಲೆಗಳಿದೆ, ಹೋಗಬೇಕಾ ಬೇಡ ಸಮೀಪ ಅಂಥ ಒಂದು ಭಯ ಪಡ್ತಕ್ಕಂಥದ್ದು. ಬಟ್ ಇಲ್ಲಿ ಬಂದ ಮೇಲೆ ತಮಗೆ ಇದು ಬಹಳಷ್ಟು ಅಲ್ಲಿ ತನಕ ನಾವು ಹೋಗ್ಬೋದು. ಇಲ್ಲಿ ನೋಡಿರಿ ಇಲ್ಲಿ ನೋಡ್ರಿ ಅಲ್ಲಿ ಬರೀ ಕುರ್ಚಿ ಮೇಲೆ ಇದೊಂದು ವಾಚ್ ಮಾಡೋ ಸಲಿಗೆ ಕುಂತಿದ್ದಾರೆ. ಇದು ಡೇಂಜರಸ್ ಅಂತಕ್ಕಂಥದ್ದು. ಅಲ್ಲಿ ಕೂಡ ಬ್ಲ್ಯಾಕ್ ಕೂಡ ಹಾಕಿದ್ದಾರೆ. ಈ ರೀತಿ ಅಲ್ಲಿ ನೋಡ್ರಿ ವಾಚಿಂಗ್ ಟವರ್ ಕೂಡ ಇದೆ ಮೇಲೆ. ಈ ರೀತಿ ಹಲವು ಇದು ಸುಮಾರು ಇಲ್ಲಿಂದ ಅಲ್ಲಿವರೆಗೆ ಭಾಳಷ್ಟು ಜನ ಓಡಾಡುವ ಹಾಗೆ ಈ ಒಂದು ಬೀಚಿನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಮಾಡೋ ಸಲುವಾಗಿ ಒಂದು ನಿಗರಾಣಿಯಲ್ಲಿ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯವರ ಒಂದು ನಿಗರಾಣಿಯಲ್ಲಿ ಇರ್ತಕ್ಕಂಥ ಈ ಒಂದು ಬೀಚು. ಇಲ್ಲಿ ಪ್ರತಿಯೊಂದು ಸ್ಥಳನೂ ಕೂಡ ನಾವು ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಅವರು ತಮಗೆ ಕಾಷನ್ಸ್ ಕೊಡ್ತಾರೆ, ಇನ್ನೊಂದು ಮುಂದೆ ಹೋಗಬೇಡಿ ಅಂತ ಕೇಸಿ. ದೊಡ್ಡ ಅಲೆಗಳು ಬರ್ತಾವೆ ಅಂತಕ್ಕಂಥದ್ದು. ಇದು ನಿಜವಾಗಿ ಕೂಡ ಹೊನ್ನಾವರಿಗೆ ಬಂದರೆ ಇದು ನಿಜವಾಗಿ ಕೂಡ ಅದ್ಭುತವಾಗಿ ನೋಡ್ತಕ್ಕಂಥ ಬೀಚು. ಭಾಳ ಕ್ಲೀನಾಗಿರ್ತಕ್ಕಂಥ ಬೀಚು. ನಿಮ್ಗೆ ಎಲ್ಲಿ ಏನೂ ಒಂದು ಸ್ವಲ್ಪ ಕಸ ಕಡ್ಡಿ ಏನೂ ಕಾಣೋದಿಲ್ಲ, ಆ ರೀತಿ ಭಾಳ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ತಪ್ಪದೆ ತಾವು ಕೂಡ ಹೊನ್ನಾವರಿಗೆ ಇನ್ ಕೇಸ್ ಬಂದ್ರಿ ಅಂದರೆ ಈ ಬೀಚನ್ನು ವಿಸಿಟ್ ಮಾಡಿರಿ, ಮತ್ತು ಇದರದ ಒಂದು ಮಜಾವನ್ನು ಕೂಡ ತಗೊಳ್ರಿ. ಇದರದ್ದು ಇದನ್ನೇ ಬೇರೆ ಇದೆ ಅಂತಕ್ಕಂಥದ್ದನ್ನು ಇದರೊಂದು ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು. ಇದು ಕೇವಲ ಹೊನ್ನಾವರದಿಂದ ಬಸ್ ಸ್ಟ್ಯಾಂಡ್ಲಿಂದ ಸುಮಾರು ಒಂದು 2-3 ಕಿಲೋಮೀಟ್ರ್ ಅಂತರದಲ್ಲೇ ಇರ್ತಕ್ಕಂಥ ಈ ಒಂದು, ಯಾಕಂದ್ರೆ ಸಾರಿಗೆ ಬಸ್ಸುಗಳು ಬರ್ತಾವೆ ಹೋಗ್ತವೆ ಇಲ್ಲಿಂದು. ಭಾಳಷ್ಟು ಅನುಕೂಲಗಳು ಕೂಡ ಇದೆ, ಬಸ್ ಸ್ಟ್ಯಾಂಡ್ಲಿಂದ ಭಾಳ ಸಮೀಪ ಆಗುತ್ತೆ. ಅದಕ್ಕೋಸ್ಕರ ಈ ಬೀಚಿಗೆ ಬಂದು ತಾವು ಕೂಡ
ಇಲ್ಲಿ ಇದರ ಒಂದು ಎಂಟರ್ಟೈನ್ಮೆಂಟನ್ನು ಪಡಿಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದೆ. ಧನ್ಯವಾದಗಳು.